Hi children, in the previous class we have concluded the concept related to the importances of the small enterprises, and here just we can go through with the small scale industries in a ಒಂದು basics ಅನ್ನ ಗಮನಿಸಿಕೊಂಡ್ವಿ. There is the traditional industries and the modern industries and classification of the traditional and the modern industries. Now we will go through with the importances of the small scale enterprises. Before going to see the meaning of the small scale enterprises, just we should know the meaning of the small scale enterprises. So here the small scale enterprises varies from one country to another country, and here the small scale enterprises the relative to the starting up of the small scale enterprises, the investment of the capital will be less as compared to the country's terms and conditions. ಇಲ್ಲಿ ನಾವು ಸಣ್ಣ ಅಥವಾ ಅತಿ ಸಣ್ಣ ಒಂದು ಉತ್ಪಾದನಾ ಘಟಕಗಳು ಅಥವಾ ಕೈಗಾರಿಕೆಗಳು ಅಥವಾ ಸಂಸ್ಥೆಗಳು ಅಂತ ತೆರೀಬೇಕಾದ್ರೆ ನಾವಿಲ್ಲಿ ಆ ಒಂದು ದೇಶದ ಒಂದು ಅನುಗುಣವಾಗಿ ನಾವೇನ್ ಮಾಡ್ತಾ ಹೋಗ್ತೀವಿ, ಒಂದು ಎಂಟರ್ಪ್ರೈಸಸ್ ಅನ್ನ ಸ್ಟಾರ್ಟ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಯಾವಾಗ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್ ಅನ್ನ ಸ್ಟಾರ್ಟ್ ಅನ್ನ ಮಾಡ್ತೀವೋ, ಹಿಯರ್ ದೇರ್ ಆರ್ ಸಮ್ ಆಫ್ ದ ಇಂಪಾರ್ಟೆನ್ಸಸ್ ಆಫ್ ದ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್. The small scale enterprises are classified into the importances into 5 types. There is the first one, the small is beautiful, innovative and productive, individuals taste, fashion and personalized services, symbols of national identity and happier in work. ನೋಡಿ, ಇಷ್ಟು ಇಂಪಾರ್ಟೆನ್ಸಸ್ ಅನ್ನ ನಾವು ವ್ಯಕ್ತಿಗತವಾಗಿ ಅಂತ ಹೇಳಿದ್ರೆ ದ ಪರ್ಸನ್ ಒನ್ ಹೂ ವಿಲ್ ಸ್ಟಾರ್ಟ್ ಅಪ್ ಆಫ್ ಹಿಸ್ ಓನ್ ಬಿಸ್ನೆಸ್ ಕಾಲ್ಡ್ ಆಸ್ ಎಂಟರ್ಪ್ರೆನ್ಯೂರ್, ಅವನ ಒಂದು ನಾಲೆಡ್ಜ್ಗೆ ತಕ್ಕಂತೆ ಇಲ್ಲಿ ಇರ್ತಕ್ಕಂಥದ್ದು. ಸೊ ಯಾವ ರೀತಿ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದೀವಿ ನಾವು. ಈಗ ನಾವು ಜನರಲ್ ಆಗಿ ಥಿಂಕ್ ಮಾಡಬೇಕಾದ್ರೆ ಸ್ಮಾಲ್ ಟ್ರೇಡಿಂಗ್ ಬಿಸ್ನೆಸಸ್ ವಿಲ್ ಬಿ ಹ್ಯಾವಿಂಗ್ ದೇರ್ ಕ್ವಾಲಿಟಿ ಆಫ್ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಕರಿಬಹುದು. ಯಾಕೆ ಅಂತ ಹೇಳಿದ್ರೆ ದೇ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ದ ಟ್ರೇಡಿಂಗ್ ಅಂಡ್ ದೇ ವಿಲ್ ಬಿ ಇನ್ ದ ಪೊಸಿಷನ್ ಟು ಡೆವಲಪ್. ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟು ಅಲ್ಲಿ ಪ್ರಾಫಿಟ್ ಅನ್ನ ಪ್ರೋಗ್ರೆಸ್ ಅನ್ನ ಮಾಡ್ತಾ ಹೋಗ್ತಾರೆ. ಅಂತ ಹೇಳಿದ್ರೆ ಕರೆಂಟ್ ಮೇಂಟೆನೆನ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಕ್ವಾಲಿಟಿ ಮೇಂಟೆನೆನ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲವೂ ಸಹ ಸಿಂಗಲ್ ಪರ್ಸನ್ ಎಂಟರ್ಪ್ರೆನ್ಯೂರ್ ಇರೋದ್ರಿಂದ ಆ ಬಿಸ್ನೆಸ್ ಯಾವತ್ತೂ ಸಹ ಏನಾಗಿರುತ್ತೆ, ಚೆನ್ನಾಗಿರ್ತಕ್ಕಂಥದ್ದು. ಬ್ಯೂಟಿಫುಲ್ ಅಂತ ಹೇಳಿದ್ರೆ ಸ್ವಚ್ಛಂದವಾಗಿರ್ತಕ್ಕಂಥದ್ದು ಅಥವಾ ಏನು ನೋಡ್ಲಿಕ್ಕೆ ಚೆನ್ನಾಗಿರ್ತಕ್ಕಂಥದ್ದು ಅಲ್ಲ, ನಡ್ಸ್ಕೊಂಡು ಹೋಗ್ಲಿಕ್ಕೂ ಸಹ ಅಷ್ಟೇ ಒಂದು ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳಿಲ್ದಿರ ನಡ್ಸ್ಕೊಂಡು ಹೋಗ್ತಾರೆ ಈ ಒಂದು ಸ್ಮಾಲ್ ಎಂಟರ್ಪ್ರೈಸ್ ಆಗಿರ್ತಕ್ಕಂಥದ್ದು. ಅಂಡ್ the small enterprise will be innovative and productive. ನೋಡಿ, ಇಲ್ಲಿ ಸ್ಮಾಲ್ ಎಂಟರ್ಪ್ರೈಸ್ ಆಗಿರ್ತಕ್ಕಂಥದ್ದು ಹೊಸದಾಗಿ ಆವಿಷ್ಕಾರ ಮತ್ತು ಉತ್ಪಾದನಾ ಒಂದು ವಿಧಿವಿಧಾನಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಸೊ ಇನೋವೇಟಿವ್ ಐಡಿಯಾಸ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಬೈ ದ ಎಂಟರ್ಪ್ರೆನ್ಯೂರ್ and the new product, new technology, new services will be introducing in this small enterprises. That is called as innovative. Here there will be a highly innovative and there will be own research and development wings ಅಂತ ಹೇಳ್ಬಿಟ್ಟು ಸಹ ಕರಿತೀವಿ. ಅವರ ಸ್ವಂತವಾದ ರಿಸರ್ಚ್, R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಲ್ವ ನಾವುಗಳು, ತನ್ನ ಸ್ವಂತವಾದ ಆಲೋಚನೆಗೆ ತಕ್ಕಂತೆ ಏನ್ ಮಾಡ್ತಾ ಹೋಗ್ತಾರೆ, ಇನೋವೇಟಿವ್ ಆಗಿ ಹೊಸದಾಗಿರ್ತಕ್ಕಂತಹ ಒಂದು ಪ್ರಾಡಕ್ಟ್ಸ್ ಅನ್ನ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಅಂಡ್ ಪ್ರೊಡಕ್ಟಿವ್ ಉತ್ಪಾದನಾ ಒಂದು ವಿಧಾನಗಳನ್ನ ಇಲ್ಲಿ ಏನು ಹೊಸದಾಗಿ ಆವಿಷ್ಕಾರ ಆಗುತ್ತೆ ಆ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡ್ಕೊಳ್ತಾ ಹೋಗ್ತಾರೆ. Then individual tastes, fashions and personalized services. ವೈಯಕ್ತಿಕವಾದ ಇಚ್ಛಾಶಕ್ತಿಗಳಿಗೆ ಅನುಗುಣವಾಗಿ ಏನ್ ಮಾಡ್ತಾ ಹೋಗ್ತಾರೆ, ಇಲ್ಲಿ ಸ್ಮಾಲ್ ಫರ್ಮ್ಸ್ ಆಗಿರ್ತಕ್ಕಂಥದ್ದು ದೇ ವಿಲ್ ಗೋಯಿಂಗ್ ಟು ಸ್ಟಡಿ ಕ್ವಿಕ್ಲಿ ದ ಮಾರ್ಕೆಟಿಂಗ್ ಚಾಲೆಂಜಸ್. ಮಾರ್ಕೆಟಿಂಗಿನ ರಿಸರ್ಚ್ ಅನ್ನ ಮಾಡ್ತಾರೆ. ಪ್ರತಿಯೊಬ್ಬ ಇಂಡಿವಿಜುವಲ್ ಕಸ್ಟಮರ್ ಅಥವಾ ಕನ್ಸ್ಯೂಮರಿನ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಅನ್ನ ತಿಳ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ದೇ ವಿಲ್ ಬಿ ಮೋರ್ ಈಗರ್ ಟು ಡೆವಲಪ್ ದೇರ್ ಬಿಸ್ನೆಸ್. ಅವ್ರು ಏನ್ ಮಾಡ್ತಾ ಇರ್ತಾರೆ, ತನ್ನ ಸ್ವಂತವಾದ ಬಿಸ್ನೆಸ್ ಅನ್ನ
ಯಥೇಚ್ಛವಾಗಿ ಅಥವಾ ಚೆನ್ನಾಗಿ ನಡೆಸಬೇಕು ಅಂತಕ್ಕಂತಹ ಉದ್ದೇಶದಿಂದ ನಡ್ಸ್ಕೊಂಡು ಹೋಗ್ತಕ್ಕಂತ ಇದರಿಂದ ಏನ್ ಮಾಡ್ತಾ ಹೋಗ್ತಾರೆ, ಪ್ರತಿಯೊಬ್ಬ ಗ್ರಾಹಕರ ಬೇಡಿಕೆಗಳು ಏನಿರುತ್ತೆ, ಅವ್ರು ಯಾವ ರೀತಿ ವಸ್ತುಗಳನ್ನ ಬಯಸ್ತಾರೆ ಎಂಬುದನ್ನ ಏನ್ ಮಾಡ್ತಾ ಹೋಗ್ತಾರೆ, ಇಲ್ಲಿ ಗಮನಿಸಿ ಉತ್ಪಾದನೆಯನ್ನ ಮಾಡ್ತಾರೆ. ಫ್ಯಾಷನ್ಸ್ ಅಂತ ಹೇಳಿದ್ರೆ ಉಡುಪುಗಳಾಗಿರ್ಬೋದು ಅಥವಾ ಡಿಸೈನ್ಸ್ ಆಗಿರ್ಬೋದು, ಪ್ರತಿಯೊಂದು ಸಹ ಮಾರುಕಟ್ಟೆಯಿಂದ ಮಾಹಿತಿ ಕಲೆ ಹಾಕಿ ಅದರ ಪ್ರಕಾರ ಉತ್ಪಾದನೆಯನ್ನ ಮಾಡ್ತಾರೆ. ಪರ್ಸನಲೈಸ್ಡ್ ಸರ್ವಿಸಸ್, ವೈಯಕ್ತಿಕವಾಗಿ personalized services. So the small entrepreneurs will be having a innovative taste and preferences by collection of the information by the markets. ಮಾರುಕಟ್ಟೆಗಳಿಂದ ಮಾಹಿತಿಗಳನ್ನ ಕಲೆ ಹಾಕಿ ಅದರ ಪ್ರಕಾರ ಈ ಒಂದು ಸ್ಮಾಲ್ ಎಂಟರ್ಪ್ರೆನ್ಯೂರ್ಸ್ ಆಗಿರ್ತಕ್ಕಂಥವ್ರು ಆ ಒಂದು ಮಾಹಿತಿ ಕಲೆ ಹಾಕಿರೋದರ ಪ್ರಕಾರ ಟೇಸ್ಟ್, ಫ್ಯಾಷನ್ ಮತ್ತೆ ಪರ್ಸನಲೈಸ್ಡ್ ಸರ್ವಿಸಸ್ ಅನ್ನ ಎಕ್ಸಿಬಿಟ್ ಅನ್ನ ಮಾಡ್ತಾರೆ. ದೆನ್ ಸಿಂಬಲ್ಸ್ ಆಫ್ ನ್ಯಾಷನಲ್ ಐಡೆಂಟಿಟಿ. ನೋಡಿ, ಇಲ್ಲಿ ಸ್ಮಾಲ್ ಎಂಟರ್ಪ್ರೆನ್ಯೂರ್ ಆಗಿರ್ತಕ್ಕಂಥವ್ರು ದೇ ವಿಲ್ ಆಲ್ವೇಸ್ locally owned and maintained the national identity symbols because they will be in the position to develop the home trade. ಅವರು ದೇಶೀಯ ವ್ಯಾಪಾರವನ್ನ ಮಾಡೋದ್ರಿಂದ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಆಲ್ವೇಸ್ ಲೋಕಲಿ ಓನ್ಡ್ ಅಂಡ್ ಕಂಟ್ರೋಲ್ಡ್ ಇರೋದ್ರಿಂದ ಸ್ಟ್ರೆಂಥನ್ ಅನ್ನ ಮಾಡ್ತಾ ಹೋಗ್ತಾರೆ ನ್ಯಾಷನಲ್ ಐಡೆಂಟಿಟಿ. ಈಗ ಇಂಡಿಯನ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಎತ್ತಿ ಹಿಡಿತಕ್ಕಂತಹ ಕಾರ್ಯ ಆಗಿರ್ಬೋದು, ಅಥವಾ ಭಾರತ ದೇಶದ ಒಳಗಡೆನೆ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾ ಇರಬೇಕಾದ್ರೆ ಅವ್ರು ಯಾವುದೇ ರೀತಿಯಾದಂತಹ ಒಂದು ಫಾರಿನ್ ಕೊಲಾಬರೇಷನ್ ಅವ್ರ ಜೊತೆ ಮಿಂಗಲ್ ಆಗಿರೋದ್ರಿಲ್ಲ, ಫ್ರಾಂಚೈಸಿ ಅಂತ ಇರೋದಿಲ್ಲ, ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಮಾಡಿರೋದಿಲ್ಲ. ಆದ್ರಿಂದ ಸ್ವದೇಶವನ್ನ ಅಥವಾ ಸ್ವದೇಶದ ಒಂದು ಚಿಹ್ನೆಗಳನ್ನ ಎತ್ತಿ ಹಿಡಿತಕ್ಕಂತಹ ಕಾರ್ಯನ ಈ ಸ್ಮಾಲ್ ಎಂಟರ್ಪ್ರೈಸಸ್ ಆಗಿರ್ತಕ್ಕಂಥವು ಮಾಡ್ತವೆ. ಅಂಡ್ ಫೈನಲಿ ಹ್ಯಾಪಿಯರ್ ಇನ್ ವರ್ಕರ್ಸ್. See, the person one who will be running with the or starting a small enterprise, he will be more happy to run his business because the small business, it will be the small business and there will not be any other persons will be having decision making authority. There will be only one person will look after the business. ಒಬ್ಬನೇ ಇದ್ದಾಗ ಸ್ವಇಚ್ಛೆಯಿಂದ ಇನೋವೇಟಿವ್ ಆಗಿ ಸ್ವಚ್ಛಂದವಾಗಿ ಬಿಸ್ನೆಸ್ ಅನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಏನಾಗಿರುತ್ತೆ, ಖುಷಿಯಾಗಿ ತನ್ನ ಸ್ವಂತವಾದ ಏನು ಎಂಟರ್ಪ್ರೈಸ್ ಅಥವಾ ಬಿಸ್ನೆಸ್ ಅನ್ನ ನಡೆಸ್ತಾ ಹೋಗ್ತಾನೆ. ನೋಡಿ, ಇವು ಜನರಲ್ ಆಗಿರ್ತಕ್ಕಂತಹ ಪ್ರಾಮುಖ್ಯತೆಗಳು. SSI ಅಂತ ಹೇಳಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದಟ್, ಹಿಯರ್ ಆಫ್ಟರ್ ಕಂಪ್ಲೀಷನ್ ಆಫ್ ದ importances of the small scale enterprises in related to the SSI, small scale industrial sectors, the next called as there are another two importance, that is always winners the game and dispersal over the wide areas ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇಲ್ಲಿ ಆಲ್ವೇಸ್ ವಿನ್ನರ್ಸ್ ಆಫ್ ದ ಗೇಮ್ ಅಂತ ಹೇಳಿದ್ರೆ ಈ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್ ಅನ್ನ ನಡೆಸ್ತಾ ಇರ್ತಕ್ಕಂಥವ್ನು ಯಾವತ್ತೂ ಸಹ ಏನ್ ಮಾಡ್ತಾ ಹೋಗ್ತಾನೆ, ತಾನು ಅನ್ಕೊಂಡಿರ್ತಕ್ಕಂತಹ ಒಂದು ಗೋಲ್ ಅಥವಾ ಗುರಿಯನ್ನ ಸಾಧನೆಯನ್ನ ಮಾಡ್ತಾನೆ. ಅಂಡ್ ಡಿಸ್ಪರ್ಸಲ್ ಆಫ್ ಅಥವಾ ಡಿಸ್ಪರ್ಸಲ್ ಓವರ್ ವೈಡ್ ಏರಿಯಾಸ್ ಅಂದ್ರೆ ಏನು, ಯಥೇಚ್ಛವಾಗಿ ಅವನು ಏನ್ ಮಾಡ್ತಾ ಹೋಗ್ತಾನೆ, ಸಬ್ ಬ್ರಾಂಚಸ್ ಅನ್ನ ಓಪನ್ ಅನ್ನ ಮಾಡ್ಕೊಳ್ತಾ ಆಲ್ ದ ಮಾರ್ಕೆಟ್ಸ್, ಅದು ಪ್ರೈಮರಿ ಆಗಿರ್ಬೋದು, ಸೆಕೆಂಡರಿ ಆಗಿರ್ಬೋದು, ಮಾರ್ಕೆಟ್ಸ್ಗೆ ಎಂಟರ್ ಅನ್ನ ಕೊಟ್ಟು ಮೊನೋಪೊಲಿಸ್ಟಿಕ್ ಮಾರ್ಕೆಟ್ ಇಲ್ಲದಿರಾ ಅವಂದೇ ಆದಂತಹ ಹಾದಿಯಲ್ಲಿ ಏನ್ ಮಾಡ್ತಾ ಹೋಗ್ತಾನೆ, ಇಂಡಸ್ಟ್ರಿಗಳನ್ನ ಅಥವಾ ಎಂಟರ್ಪ್ರೈಸ್ ಅನ್ನ ನಡೆಸ್ತಾ ಹೋಗ್ತಾನೆ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದ ಇಂಪಾರ್ಟೆನ್ಸಸ್ ಆಫ್ ದ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್, ದ ನೆಕ್ಸ್ಟ್ ಕಾಲ್ಡ್ ಆಸ್ ಪ್ರಾಡಕ್ಟ್ ರೇಂಜ್. ಸೊ ಇದು ವೆರಿ 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 ಇಂಪಾರ್ಟೆಂಟ್. ನಿಮಗೆ 2 marks ಕೇಳ್ತಾರೆ, ವಾಟ್ ಡು ಯು ಮೀನ್ ಬೈ ಪ್ರಾಡಕ್ಟ್ ರೇಂಜ್ ಅಂತ. ಮ್ಯಾನುಫ್ಯಾಕ್ಚರಿಂಗ್ ಓವರ್ 7,500 of items involving very simple to high sophisticated technologies and offering opportunities for utilization of local resources and skills. ನೋಡಿ, ಇಲ್ಲಿ ಯಥೇಚ್ಛವಾಗಿ 7,500 ವಸ್ತುಗಳಿಗಿಂತ ಹೆಚ್ಚಾಗಿ ಉತ್ಪಾದನೆಗಳನ್ನ ಮಾಡಿ ಅಲ್ಲಿ ಕಡಿಮೆ ಮತ್ತೆ ಹೈ ಕ್ವಾಲಿಟಿ, ಕ್ವಾಂಟಿಟಿ, ಡ್ಯೂರಬಿಲಿಟಿ ತಕ್ಕಂತಹ ಸಣ್ಣ ಮತ್ತೆ ಮಧ್ಯಮ ಮತ್ತೆ ದೊಡ್ಡ ಪ್ರಮಾಣದ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡಿ ನಮ್ಮ ಸುತ್ತಮುತ್ತಲಿನಿರ್ತಕ್ಕಂತಹ ಎಲ್ಲ ಸಂಪನ್ಮೂಲಗಳನ್ನ ಮತ್ತೆ
ನಮ್ಮಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಸ್ಕಿಲ್ಸ್ ಅಂತ ಹೇಳಿದ್ರೆ ಏನು, ಬುದ್ಧಿಶಕ್ತಿಗಳು ಅಥವಾ ಟ್ಯಾಲೆಂಟ್ ಅನ್ನ ಬಳಸಿ ಉತ್ಪಾದನೆಗಳನ್ನ ಮಾಡತಕ್ಕಂತಹ ಒಂದು ವಿಧಾನಕ್ಕೆ ನಾವುಗಳು ಪ್ರಾಡಕ್ಟ್ ರೇಂಜ್ ಅಂತ ಹೇಳ್ಬಿಟ್ಟು ಕರಿತೀರಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಓವರ್ 7,500 ಐಟಮ್ಸ್ involving a very simple to high sophisticated technologies ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಹೆಚ್ಚು ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡತಕ್ಕಂತಹ ಒಂದು ಇದನ್ನ ನಾವು ಪ್ರಾಡಕ್ಟ್ ರೇಂಜ್ ಅಂತ ಕರಿತೀವಿ. ದ ರೇಂಜ್ ಮೇ ಬಿ ಬೇಸ್ಡ್ ಆನ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್, quality of the product, durability of the product. See here, the cost of the product will always indicate on the ಪ್ರಾಡಕ್ಟ್ ಕ್ವಾಲಿಟಿ ಅಂತ ಹೇಳಿದ್ರೆ ನಾವು ಎಷ್ಟು ಬೆಲೆಯನ್ನ ನೀಡ್ತಾ ಇದೀವಿ ವಸ್ತುವಿಗೆ ಅದರಲ್ಲಿರ್ತಕ್ಕಂತಹ ನಮನೀಯತೆಗಳು ಅಂತ ಹೇಳಿದ್ರೆ ಕ್ವಾಲಿಟಿ, ಕ್ವಾಂಟಿಟಿ, ಡ್ಯೂರಬಿಲಿಟಿ ಎಲ್ಲವೂ ಸಹ ಒಳಗೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ನಮ್ಮಲ್ಲಿರ್ತಕ್ಕಂತಹ ರಿಸೋರ್ಸಸ್ ಅನ್ನ ಬಳಸಿ 7,500 ವಸ್ತುಗಳಿಗಿಂತ ಹೆಚ್ಚು ಉತ್ಪಾದನೆಗಳು ಮಾಡತಕ್ಕಂತಹ ಒಂದು ಘಟಕಕ್ಕೆ ಅಥವಾ ಒಂದು ವಿಧಾನಕ್ಕೆ ನಾವು ಪ್ರಾಡಕ್ಟ್ ರೇಂಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವಿ ವಿಲ್ ಬಿ ಹ್ಯಾವಿಂಗ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಹಿಯರ್. ದ ಟೈಪ್ಸ್ ಆಫ್ ಪ್ರಾಡಕ್ಟ್ ರೇಂಜ್ ವಿಚ್ ವಿ ಪೀಪಲ್ ಆರ್ ಎನ್ಲೈಟನ್ ಹಿಯರ್. ದ ಟೈಪ್ಸ್ ಆಫ್ ಪ್ರಾಡಕ್ಟ್ ರೇಂಜ್ ಆರ್ agro-based industries, engineering industries, chemical industries, forest industries, textile, and some of the mineral industries. So here we will be having the particular examples for the all the types of industries, that is based on agro-based, engineering, chemical, forest, textile, and the mineral. So what do you mean by agro-based industries? The agro-based industries are those industries in which they are engaged in manufacturing and distribution of the agricultural products, that is may be called as pesticides, pesticides ಅನ್ನ ನಾವು ಬೇಕಾದ್ರೆ ಕೆಮಿಕಲ್ ಇಂಡಸ್ಟ್ರೀಸ್ ತಗೋಬಹುದು. ಇಲ್ಲಿ ಸೀಡ್ಸ್ ಅಥವಾ ಅಗ್ರಿಕಲ್ಚರಲ್ ಸಂಬಂಧಪಟ್ಟಂತಹ ವಸ್ತುಗಳು ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸು, ಟ್ರ್ಯಾಕ್ಟರ್ಸ್, ಟಿಲ್ಲರ್ಸ್, cultivating materials, sowing seeds, or some other equipments including the seeds. ಅದನ್ನ ನಾವು agro based. Engineering industries, ಟೆಕ್ನಾಲಜಿಯನ್ನ ಬಳಸಿ ಸ್ಮಾಲರ್ ಐಟಮ್ಸ್ ಇಂದ ಲಾರ್ಜ್ ಐಟಮ್ಸ್ ವರೆಗೂ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದನ್ನ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್. ಕೆಮಿಕಲ್ ಇಂಡಸ್ಟ್ರೀಸ್ ಮೇ ಬಿ ಬೋತ್ ಕೆಮಿಕಲ್ಸ್ ರಿಲೇಟೆಡ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಸೆಕ್ಟರ್ಸ್ ಆಗಿರ್ಬೋದು, ಎಕ್ಸೆಟ್ರಾ. ಫಾರೆಸ್ಟ್ ಇಂಡಸ್ಟ್ರೀಸ್, ಇಟ್ಸ್ ನಥಿಂಗ್ ಬಟ್ ಕಾಲ್ಡ್ as a nurseries, plantations, ಜೆನೆಟಿಕ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವಲ್ಲಿ. ಮಲ್ಟಿಪ್ಲಿಕೇಶನ್ ಆಫ್ ದ ಸ್ಪೀಸಿಸ್ ಟೇಕ್ಸ್ ಪ್ಲೇಸ್ ಅಲ್ಲಿ ಅಂತ ಹೇಳಿದ್ರೆ ಡ್ರಾಫ್ಟಿಂಗ್ ಅನ್ನ ಮಾಡಿ ಹೊಸ ಹೊಸ ತಳಿಗಳನ್ನ, ಗಿಡಗಳನ್ನ ಏನು ಉತ್ಪಾದನೆ ಅಥವಾ ಬೆಳೆಸ್ತಕ್ಕಂತಹ ಒಂದು ಇಂಡಸ್ಟ್ರೀಸು. ಟೆಕ್ಸ್ಟೈಲ್, these are the types of the industries in which they are going to manufacture the cloths. ಸೊ ಕ್ಲಾತ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಇಂಡಸ್ಟ್ರೀಸು. ಇನ್ನು ಮಿನರಲ್ಸ್ ಅಂಡ್ ಮಿಕ್ಸ್ಚರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಕೆಲವು ಮಣ್ಣಿನ ಸವಕಳಿಯಿಂದ ಅತಿ ಪ್ರಾಮುಖ್ಯವಾಗಿರ್ತಕ್ಕಂತಹ ಮಿನರಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಅನ್ನ ಮಾಡಿ ಅದರಿಂದ ಕೆಲವು ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡ್ತಕ್ಕಂತಹ ಒಂದು ಇಂಡಸ್ಟ್ರೀಸ್ ಅಥವಾ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ಗೆ ನಾವುಗಳು ಪ್ರಾಡಕ್ಟ್ ರೇಂಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಪ್ರಾಡಕ್ಟ್ ರೇಂಜ್ ಅಥವಾ ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಟೈಪ್ಸ್ ಆಫ್ ಪ್ರಾಡಕ್ಟ್ ರೇಂಜ್ ಅಂತ ಹೇಳ್ಬಿಟ್ಟು 6 ಮಾರ್ಕ್ಸ್ ಕೇಳಿದ್ರೆ ಈ 6 ಅನ್ನ ನಾವು ಬರಿಬೇಕಾಗತ್ತೆ ಅಂತ ಹೇಳಿದ್ರೆ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸು, ಇಂಜಿನಿಯರಿಂಗ್ ಇಂಡಸ್ಟ್ರೀಸು, ಫಾರೆಸ್ಟ್ ಇಂಡಸ್ಟ್ರೀಸು, ಕೆಮಿಕಲ್ ಇಂಡಸ್ಟ್ರೀಸು, ಟೆಕ್ಸ್ಟೈಲ್ ಇಂಡಸ್ಟ್ರೀಸು, ಮಿನರಲ್ ಇಂಡಸ್ಟ್ರೀಸ್. So after completion of that, the next there are some of the advantages of the SSI, small scale industrial sectors ಇನ ಅಡ್ವಾಂಟೇಜಸ್ ಇದಾವೆ. ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಡೆಸೋದ್ರಿಂದ ಯಾವ ರೀತಿ ನಮಗೆ ಅನುಕೂಲಗಳಿದಾವೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಯಾವ ರೀತಿ ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಜನರಲ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರುತ್ತೆ, ಕ್ಯಾಪಿಟಲ್ ಬಜೆಟಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸಿ. ನೆಕ್ಸ್ಟ್, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ದ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆರ್ ಸ್ಟ್ರಕ್ಚರ್. ನೀವುಗಳು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತೀರಾ,
ಟೈಪ್ಸ್ ಆಫ್ ಫೈನಾನ್ಷಿಯಲ್ ಡಿಸಿಷನ್ಸ್, ಇನ್ವೆಸ್ಟ್ಮೆಂಟ್ ಡಿಸಿಷನ್, ಡಿವಿಡೆಂಡ್ ಡಿಸಿಷನ್ ಅಲ್ವಾ. ಸೊ ಇನ್ವೆಸ್ಟ್ಮೆಂಟ್ ಎಲ್ಲಿ, ಯಾವಾಗ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕಾಗತ್ತೆ ಅನ್ನೋದನ್ನ ನಾವು ಗಮನಿಸ್ತೀವಿ. ಸೊ ಆ ಫ್ಯಾಕ್ಟರ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗಮನಿಸೋಣ. ಅದಾದ ನಂತರ ಫೈನಾನ್ಷಿಯಲ್ ಪ್ಲಾನ್ ಇರುತ್ತೆ. ಸೊ ಫೈನಾನ್ಷಿಯಲ್ ಪ್ಲಾನ್ ಆದ್ಮೇಲೆ ಟೈಪ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬರ್ತದೆ. ಸೋಲ್ ಪ್ರೊಪ್ರೈಟರ್ಶಿಪ್ ಬರುತ್ತೆ, ಪಾರ್ಟ್ನರ್ಶಿಪ್ ಬರುತ್ತೆ, ದೆನ್ ಸಮ್ ಆಫ್ ದ ಕೋಆಪರೇಟಿವ್ ಸೊಸೈಟೀಸ್ ಬರ್ತದೆ, ಕಾಟೇಜ್ ಇಂಡಸ್ಟ್ರೀಸ್ ಬರುತ್ತೆ. ಸೊ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟಾರ್ಸ್ ಅನ್ನ ನಾವು ನೆಕ್ಸ್ಟ್ ಕಮಿಂಗ್ ವಿಡಿಯೋನಲ್ಲಿ ಗಮನಿಸೋಣ. ಥ್ಯಾಂಕ್ ಯು.